ಫ್ಯಾಮಿಲೀಸ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ. ನೀವೆಲ್ಲ ಹೇಗಿದ್ದೀರಾ? ಇವತ್ತಂತೂ ತುಂಬಾ ಬೋರಿಂಗ್ ಡೇ ಇತ್ತು. ಸೊ ಅದಕ್ಕೆ ತುಂಬಾ ಹೊಟ್ಟೆನೂ ಹಸಿತಿತ್ತು, ಏನಾರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟು ಒಂದು ಬೌಲಲ್ಲಿ ರೈಸ್ ಮತ್ತು ಬೇಳೆನ ನೀಟಾಗಿ ನೀರಲ್ಲಿ ಸೋಕ್ ಮಾಡಿದ್ದೆ. ಮತ್ತು ಇನ್ನೊಂದು ಬೌಲಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹುಣಸೆ ಹಣ್ಣು ಹಾಕಿದೆ. ಆ್ಯಂಡ್ ತುಂಬಾ ಸುಸ್ತಾಗಿ ಹೋಗ್ತಿತ್ತು ಅಂತ ಬೇಗ ಆನಿಯನ್ ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಗ್ಯಾಸ್ ಆನ್ ಮಾಡಿ ಫಸ್ಟು ಸ್ವಲ್ಪ ಹೀಂಗ್ ಪೌಡರು ಮತ್ತು ಏನು ಜೀರಾ ಜಾರ್ಗೆ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಒಂದು ಬೌಲಿಗೆ ತಗೊಂಡು ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಆನಿಯನ್ ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಖಾರದ ಪುಡಿ, ಗರಂ ಮಸಾಲ ಮತ್ತು ಏನಂತಾರೆ ಗರಂ ಮಸಾಲ, ಆ ಥರ ವೆರೈಟಿ ಸ್ಪೈಸಸ್ ನಿಮಗೆ ಹೇಗಿರಬೇಕು, ಲೈಕ್ ಕಮ್ಮಿ ಸ್ಪೈಸಸ್ ಬೇಕಾ ಅದನ್ನ ಹಾಕ್ಬಿಟ್ಟು ಚೆನ್ನಾಗೇ ಫ್ರೈ ಮಾಡೋದ್ರಿಂದ ಏನಾಗುತ್ತಂದ್ರೆ ನೀವು ಸ್ಮೆಲ್ ಎಲ್ಲ ಹೋಗಬೇಕು. ಲೈಕ್ ಖಾರದ ಪುಡಿ ಸ್ಮೆಲ್ಲೆಲ್ಲ ಅಂದರೆ ಅದೇ ಸ್ಮೆಲ್ ಆಗಿರುತ್ತೆ. ಎಲ್ಲ ಖಾರದ ಪುಡಿನೂ ನೀವು ಟ್ರೈ ಮಾಡಿ, ನಿಮ್ಗೆ ಯಾವ್ದು ಸ್ಪೈಸಸ್ ಇಷ್ಟನೋ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಗ್ರೇವಿ ಮಾಡ್ಕೊಂಡು. ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಆಯಿಲ್ ಸ್ವಲ್ಪನೇ ಹಾಕ್ತಿದ್ದೀನಿ, ಸ್ವಲ್ಪ ಚುಪ್ನಿ ಅಲ್ವಾ ನಾನು, ಅದಕ್ಕೆ. ಸೊ ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಆಮೇಲೆ ರೈಸ್, ಇವಾಗ ನಾನು ಹೊಂದ್ಕೊಂಡಿರೋ ಅನ್ನನೂ ಲೈಕ್ ಅನ್ನ ಮತ್ತು ಬೇಳೆನ ಅದನ್ನೆಲ್ಲ ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿದೆ. ಎಲ್ಲ ಮಸಾಲನೂ ಅದರಲ್ಲಿ ಸೇರ್ಕೊಳ್ಳೋ ಥರ ನೀಟಾಗಿ ಫುಲ್ ಮಿಕ್ಸ್ ಮಾಡಿದೆ. ಆಮೇಲೆ ಇವಾಗ ಅದು ಬೇಳೆ ಎಷ್ಟು ಹಾಕಿದ್ದು ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ನೀರನ್ನ ಹಾಕ್ಕೊಳ್ಳೋದ್ರಿಂದ ಇವಾಗ ಅನ್ನಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಳ್ಳೋಣ. ಸೊ ನಾನು ಹಾಕ್ಕೊಂಡಿದ್ದೀನಿ, ಇವಾಗ ನೀರು ನೋಡ್ಕೊಳ್ಬೋದು ನೀವು, ಅದಕ್ಕಿಂತ ಸ್ವಲ್ಪ ನೀರು ತುಂಬ ಹಾಕ್ತೀನಿ. ಇವಾಗ ಸ್ವಲ್ಪ ಇನ್ನೊಂದು ಟೈಮ್ ಕೆಳಗಡೆ ಇರೋದೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ನಿಮಗೆ ಲೈಕ್ ಸಾಲ್ಟ್ ಆಗ್ಬೋದು, ಲೈಕ್ ದೊಡ್ಡ ಉಪ್ಪು ಮತ್ತು ಚಿಕ್ಕ ಉಪ್ಪು ಅಂತಾರಲ್ಲ, ನಾನು ದೊಡ್ಡ ಉಪ್ಪು ಹಾಕಿದ್ದೀನಿ. ಸೊ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡಿದೆ. ಆಫ್ ಮಾಡಿಬಿಟ್ಟಾದ್ಮೇಲೆ ಅದಕ್ಕೆ 4 ಇಲ್ಲ 3 ವಿಶಿಲ್ನ ತೆಗೆದಾದ್ಮೇಲೆ ತುಂಬಾ ನೋಡೋಕ್ಕೆ ಎಷ್ಟು ಟೇಸ್ಟಿಯಾಗಿತ್ತು. ಲೈಕ್ ಬಿಸಿಬೇಳೆ ಬಾತ್ ಥರನೇ ಇತ್ತು. ಬಟ್ ನೀವು ಟ್ರೈ ಮಾಡ್ಬೋದು, ಲೈಕ್ ಏನು ವೆಜಿಟೇಬಲ್ಸ್ ಇಲ್ಲ ಅಂದರೆ ಆಗ ನೀವು ನೋಡಿ ಸ್ವಲ್ಪ ಬೇಳೆ ಬೆಂದಿದೆಯಾ ಇಲ್ಲ ಅಂತ, ಇಲ್ಲಾಂದರೆ ಇನ್ನೊಂದು 4-2 ಮಾಡ್ಕೊಬೋದು ನೀವು ವಿಶಿಲ್. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಹುಣಸೆ ಹಣ್ಣು ರಸ ನಾನು ಒಣಸಿದ್ನಲ್ಲ, ಸೊ ಅದನ್ನ ಹಾಕಿದೆ. ಅದಾದ ತಕ್ಷಣ ತುಂಬಾ ಟೇಸ್ಟ್ ಕೊಡುತ್ತೆ, ಯಾಕಂದರೆ ಹುಳಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟೂ ಕೂಡ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ. ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಏನಾರ ಆಫೀಸ್ ಹೋಗ್ಬಿಟ್ಟು ಬಂದು ತುಂಬ ಸುಸ್ತಾಗಿ ಹೋಗಿದ್ರೆ, ಇಲ್ಲ ಏನು ವೆಜಿಟೇಬಲ್ಸ್ ಇಲ್ಲ, ಏನು ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೂ ಈ ವೆರೈಟಿ ಟೈಪ್ ನೀವು ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನೋಡೋಣ ಟೇಸ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೋಡೋಣ. ಬಟ್ ನಾನು ಒಂದು ಟೈಮ್ ಮಾಡಿರುವಾಗ ತುಂಬಾ ಚೆನ್ನಾಗಿತ್ತು. ಯಾಕೆ ವೀಡಿಯೋ ಮಾಡ್ಬೋದಿತ್ತು ಅಂತ ಅಂದ್ಕೊಂಡು ಇವಾಗೆ ಟ್ರೈ ಮಾಡಿದೆ, ವೀಡಿಯೋ ಆಗುತ್ತೋ ಇಲ್ವೋ ಅಂತ. ಸೊ ನೋಡಿ ತುಂಬಾ ಇಷ್ಟ ಆಯಿತು ನೋಡೋಕೆ ಮಾತ್ರ. ಅದಕ್ಕೆ ನಾನು ನಮ್ಮಮ್ಮನಿಗೆ ಸರ್ವ್ ಮಾಡಿ ನೋಡ್ತೀನಿ ಹೇಗಿರುತ್ತೆ, ನಮ್ಮಮ್ಮನಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ. ಅವರೇ ಸ್ವಲ್ಪ ಹೆಲ್ಪ್ ಮಾಡಿದ್ರು ಮಾಡೋಕ್ಕೆ. ಸೊ ಸರ್ವ್ ಮಾಡುವಾಗಂತೂ ತುಂಬಾ ನೋಡೋಕ್ಕೆ ಅಪ್ಪ ಏನಿದೆ ಹೆಂಗಿದೆ ಅಂತ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಪ್ಲೇಟ್ ಸರ್ವಲ್ಲಿ ಹಾಕ್ಬಿಟ್ಟು ಸ್ವಲ್ಪ ನೀವು ಮೊಸರಲ್ಲೂ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ನೀಟಾಗಿ ಸರ್ವ್ ಮಾಡಿಕೊಟ್ಬಿಟ್ಟು ನಮ್ಮ ಅಮ್ಮನ ಕೊಟ್ಟೆ. ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತಂತ ತೋರಿಸ್ತೀನಿ ಈಗ. ಬಟ್ ನೀವು ನೋಡೋಕ್ಕೆ ಸಖತ್ತಾಗಿ ಕಾಣಿಸುತ್ತೆ, ಹಂಗೆಲ್ಲ ತಿನ್ನೋಕ್ಕೂ ತುಂಬ ಚೆನ್ನಾಗಿತ್ತು. ನಾನು ಇವಾಗಲೂ ಅದೇ ತಿಂತಾಯಿದ್ದೀನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ವಿಡಿಯೋ ಎಡಿಟಿಂಗ್ ಮಾಡ್ತಾನು ಸರಿ ನಮ್ಮಮ್ಮನ ರಿಯಾಕ್ಷನ್ ತೋರಿಸ್ತೀನಿ ನಿಮಗೆ ಹೇಗೆ ಕಾಣಿಸ್ತಿದೆ ಅಂತ. ಸ್ವಲ್ಪ ಸಾರಿ, ನನಗೆ ಕನ್ನಡ ಅಷ್ಟು ಪ್ರಾಪರಾಗಿ ನೀಟಾಗಿ ಮಾತಾಡೋಕ್ಕೆ ಬರೋಲ್ಲ, ಆದರೂ ಟ್ರೈ ಮಾಡಿ ಮಾತಾಡಿದ್ದೀನಿ. ನನಗೆ ಲೈಕ್ ಅಷ್ಟೊಂದು ಗೊತ್ತಾಗ್ತಿಲ್ಲ. ಸೊ ನಮ್ಮಮ್ಮಂಗೆ ತುಂಬಾ ಇಷ್ಟ ಆಯಿತು. ನಮ್ಮಮ್ಮನಿಗೆ ಮೊಸರಲ್ಲಿ ಹಾಕ್ಕೊಂಡು ತಿಂದಿದ್ದು ತುಂಬ ಆಯಿತು. ಅದು ತೋರಿಸು ಅಂತಿದ್ರು, ಅದಕ್ಕೆ ಅದನ್ನು ಹಾಕಿದೆ ನಾನು. ನೀವು ಟ್ರೈ ಮಾಡ್ಬೋದು. ಸಾರಿ ಫಾರ್ ಮೈ ಕನ್ನಡ, ಆದರೆ ನಾನು ನಿಜವಾಗ್ಲೂ ಚೆನ್ನಾಗಿ ಕಲ್ತ್ಕೊಂಡು ಕನ್ನಡದಲ್ಲಿ ಮಾತಾಡ್ತೀನಿ. ನಮ್ಮ ಅಮ್ಮನಿಗಂತೂ ಅಷ್ಟೊಂದು ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ. ಬಾಯ್.